ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 1. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವಚನ ರಾಮಾಯಣ ಭಾಗ 1. ಬ್ರಹ್ಮರ್ಷಿ ಪ್ರಾಚೇತಸರ ಪುತ್ರರಾದ ವಾಲ್ಮೀಕಿಗಳನ್ನು ಕಾಣಲು ಒಮ್ಮೆ ನಾರದರು ಬಂದರು. ಆಗ ವಾಲ್ಮೀಕಿಗಳು ನಾರದರನ್ನು ಪ್ರಶ್ನಿಸಿದರು. ಪೂಜ್ಯರೇ, ಈ ಕಾಲದಲ್ಲಿ ಈ ಲೋಕದಲ್ಲಿ ಸಕಲ ಕಲ್ಯಾಣ ಗುಣ ಪರಿಪೂರ್ಣನಾದ ಪುರುಷನು ಎಲ್ಲಾದರೂ ಇದ್ದಾನೆಯೇ? ಇದ್ದರೆ ದಯವಿಟ್ಟು ಅವನ ಬಗೆಗೆ ಹೇಳಿರಿ ಎಂದು ಕೇಳಿದರು. ಆಗ ತ್ರಿಲೋಕಜ್ಞರಾದ ನಾರದರು ಹೇಳಲಾರಂಭಿಸಿದರು. ಮಹರ್ಷಿಗಳೇ, ಸಕಲ ಕಲ್ಯಾಣ ಗುಣ ಪರಿಪೂರ್ಣನಾದ ಮನುಷ್ಯನಿರುವುದು ದುರ್ಲಭ. ಆದರೂ ಅಂತಹ ಪುರುಷನು ಪುರುಷೋತ್ತಮನು ಈ ಕಾಲದಲ್ಲೇ ಇದ್ದಾನೆ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ದಶರಥ ಚಕ್ರವರ್ತಿಯ ಹಿರಿಮಗನಾದ ರಾಮನೆಂಬುವನೇ ಆತನು. ಅವನೆಂತಹವನು ಎಂಬುದನ್ನು ವರ್ಣಿಸುತ್ತೇನೆ, ಕೇಳಿರಿ. ಅವನು ಆತ್ಮಸಂಯಮಿ, ಮಹಾವೀರ, ತೇಜೋವಂತ, ಬುದ್ಧಿಶಾಲಿ, ನೀತಿವಂತ, ಅರ್ಥವನ್ನರಿತು ಮಾತನಾಡುವವನು, ಶತ್ರುಗಳನ್ನು ಇಲ್ಲವಾಗಿಸುವವನು, ವಿಶಾಲವಾದ ಹೆಗಲುಳ್ಳವನು, ಆಜಾನುಬಾಹು, ಶಂಖದಂತೆ ಕತ್ತುಳ್ಳವನು, ತುಂಬಿದ ಗಲ್ಲವಿರುವವನು, ಅಗಲವಾದ ಎದೆ ಇರುವವನು, ಚತುರಶ್ರವಾದ ಹಣೆ ತಲೆಗಳು ಇರುವವನು, ನವಿರಾದ ನೀಲವರ್ಣದ ಮೈಯವನು, ಶುಭ ಲಕ್ಷಣಗಳಿಂದ ಕೂಡಿದವನು, ಕೈಯಲ್ಲಿ ಕೋದಂಡವನ್ನು ಹಿಡಿದವನು, ಧರ್ಮದ ಮರ್ಮವನ್ನರಿತವನು, ಸತ್ಯಸಂಧನು, ಪ್ರಜೆಗಳಿಗೆ ಹಿತನು, ಜ್ಞಾನ ಸಂಪನ್ನನು, ಅಂತರಂಗ ಬಹಿರಂಗಗಳಲ್ಲಿ ಶುದ್ಧನು, ಗುರು ಹಿರಿಯರಿಗೆ ವಿಧೇಯನು, ಸಕಲ ಜೀವಿಗಳನ್ನು ರಕ್ಷಿಸುವವನು, ಧರ್ಮಿಷ್ಠನು, ವೇದ ವೇದಾಂಗಗಳಲ್ಲಿ ನಿಷ್ಣಾತನು, ಧನುರ್ವೇದದಲ್ಲಿ ಪ್ರವೀಣನು, ಪ್ರಜಾವತ್ಸಲನು, ಸತ್ಸಂಗ ನಿರತನು, ಸಮುದ್ರದಂತೆ ಗಂಭೀರನು, ಹಿಮಾಲಯದಂತೆ ಸ್ಥೈರ್ಯವಂತನು, ವಿಷ್ಣುವಿನಂತೆ ಪರಾಕ್ರಮಿಯೂ ಚಂದ್ರನಂತೆ ಚೆಲುವನು, ಕ್ರೋಧದಲ್ಲಿ ಕಾಲಾಗ್ನಿಯಂಥವನು, ಕ್ಷಮೆಯಲ್ಲಿ ಭೂಮಿಯಂಥವನು, ತ್ಯಾಗದಲ್ಲಿ ಕುಬೇರನು, ಸತ್ಯದಲ್ಲಿ ಧರ್ಮದಂತಿರುವವನು. ಹೀಗೆ ಸಕಲ ಕಲ್ಯಾಣ ಗುಣ ಸಂಪನ್ನನಾದವನು ಆ ಶ್ರೀರಾಮ. ಹೀಗಿರುವಾಗ ರಾಮನಿಗೆ ಯುವರಾಜ್ಯ ಅಭಿಷೇಕವನ್ನು ನೆರವೇರಿಸಬೇಕೆಂದು ಅವನ ತಂದೆ ದಶರಥನು ಚಿಂತಿಸುತ್ತಾನೆ. ಆದರೆ ಅವನ 3ನೆಯ ರಾಣಿಯಾದ ಕೈಕೇಯಿಯು ಇದನ್ನು ವಿರೋಧಿಸುತ್ತಾಳೆ. ತನಗೆ ದಶರಥನು ಹಿಂದೆ ವಾಗ್ದಾನ ಮಾಡಿದ್ದ 2 ವರಗಳನ್ನು ಈಡೇರಿಸುವಂತೆ ಒತ್ತಾಯಿಸುತ್ತಾಳೆ. ಒಂದು ವರದ ಪ್ರಕಾರ ಶ್ರೀರಾಮನನ್ನು 14 ವರ್ಷ ದಂಡಕಾರಣ್ಯದಲ್ಲಿ ವಾಸ ಮಾಡಬೇಕು. ಇನ್ನೊಂದರ ಪ್ರಕಾರ ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಶ್ರೀರಾಮನು ತಂದೆಯ ವಚನ ಪರಿಪಾಲನೆಗಾಗಿ ಕಾಡಿಗೆ ಹೊರಡುತ್ತಾನೆ. ಅವನ ಹಿಂದೆ ಅವನ ಸಹಧರ್ಮಚಾರಿಣಿಯೂ ವಿದೇಹರಾಜನ ಮಗಳೂ ಆದ ಸೀತೆಯು, ರಾಮನ ಪ್ರೀತಿಯ ತಮ್ಮನೂ ಸುಮಿತ್ರೆಯ ಮಗನೂ ಆದ ಲಕ್ಷ್ಮಣನೂ ಹೋಗುತ್ತಾರೆ. ಅವರನ್ನು ಪೌರರು ಹಿಂಬಾಲಿಸುತ್ತಾರೆ. ಶೃಂಗವೇರಪುರದಲ್ಲಿ ಅವರನ್ನೆಲ್ಲ ಬಿಟ್ಟು ಗುಹನ ಸಹಾಯದಿಂದ ಗಂಗಾ ನದಿಯನ್ನು ದಾಟುತ್ತಾರೆ. ಚಿತ್ರಕೂಟದಲ್ಲಿ ಭರದ್ವಾಜ ಮುನಿಗಳ ಆದೇಶದಂತೆ ಅವರ ಆಶ್ರಮವನ್ನು ನಿರ್ಮಿಸಿಕೊಂಡು ವಾಸಿಸುತ್ತಾರೆ. ಇತ್ತ ದಶರಥನು ರಾಮನ ವಿರಹದಿಂದ ದುಃಖಾರ್ತನಾಗಿ ಮರಣವನ್ನಪ್ಪುತ್ತಾನೆ. ಇಕ್ಷ್ವಾಕು ಕುಲದ ಪುರೋಹಿತರು ಕುಲಮಂತ್ರಿಗಳು ಭರತನಿಗೆ ಪಟ್ಟಾಭಿಷೇಕ ಮಾಡಲು ನೋಡಿದರೂ ಅವನು ಅದಕ್ಕೆ ಒಪ್ಪುವುದಿಲ್ಲ. ಅವನು ಚಿತ್ರಕೂಟಕ್ಕೆ ಹೋಗಿ ರಾಮನನ್ನು ರಾಜ್ಯಕ್ಕೆ ಮರಳಲು ಒತ್ತಾಯಿಸುತ್ತಾನೆ. ರಾಮನು ಅದಕ್ಕೆ ಒಪ್ಪದಿರಲು ಅವನ ಪಾದುಕಗಳನ್ನೇ ತಂದು ಪಟ್ಟದ ಮೇಲಿಟ್ಟು ನಂದಿ ಗ್ರಾಮದಲ್ಲಿ ಇದ್ದುಕೊಂಡು ರಾಮನ ಹೆಸರಿನಲ್ಲಿ ರಾಜ್ಯವಾಳುತ್ತಾನೆ. ಭರತನು ಬಂದು ಹೋದ ಮೇಲೆ ರಾಮಾದಿಗಳು ಚಿತ್ರಕೂಟವನ್ನು ಬಿಟ್ಟು ದಂಡಕಾರಣ್ಯಕ್ಕೆ ಹೋಗುತ್ತಾರೆ. ಅಲ್ಲಿ ವಿರಾಧನೆಂಬ ರಾಕ್ಷಸನನ್ನು ವಧಿಸಬೇಕಾಗುತ್ತದೆ. ಅನಂತರ ಶರಭಂಗ, ಸುತೀಕ್ಷ್ಣ, ಅಗಸ್ತ್ಯರ ಸೋದರ ಋಷಿಗಳನ್ನು ಕಾಣುತ್ತಾನೆ ಶ್ರೀರಾಮ. ಅಲ್ಲಿ ಅಗಸ್ತ್ಯರು ಶ್ರೀರಾಮನಿಗೆ ಐಂದ್ರಧನಸ್ಸನ್ನು, ಖಡ್ಗವನ್ನು, ಅಕ್ಷಯಾಸ್ತ್ರಗಳಿರುವ 2 ಬತ್ತಳಿಕೆಗಳನ್ನು ಕೊಡುತ್ತಾರೆ.
ಶ್ರೀರಾಮನ ಆಗಮನದ ವಾರ್ತೆಯನ್ನು ಕೇಳಿ ಅನೇಕ ಋಷಿಗಳು ಅಲ್ಲಿಗೆ ಬರುತ್ತಾರೆ. ತಮಗೆ ರಾಕ್ಷಸರಿಂದ ಆಗುತ್ತಿರುವ ಉಪಟಳಗಳನ್ನು ಹೇಳಿಕೊಳ್ಳುತ್ತಾರೆ. ರಾಕ್ಷಸರನ್ನು ಸಂಹರಿಸಿ ಋಷಿಗಳ ಧರ್ಮಾನುಷ್ಠಾನವು ನಿರ್ವಿಘ್ನವಾಗಿ ನಡೆಯುವಂತೆ ಮಾಡುವುದಾಗಿ ರಾಮನು ಅವರಿಗೆ ಆಶ್ವಾಸನೆಯನ್ನು ಕೊಡುತ್ತಾನೆ. ದಂಡಕಾರಣ್ಯದಲ್ಲಿ ವಾಸ ಮಾಡುವ ಈ ಕಾಲದಲ್ಲಿ ಜನಸ್ಥಾನ ನಿವಾಸಿನಿಯಾದ ಶೂರ್ಪಣಖಿ ಎಂಬ ರಾಕ್ಷಸಿಯನ್ನು ವಿರೂಪಗೊಳಿಸುತ್ತಾನೆ. ಈ ಶೂರ್ಪಣಿಕೆಯಿಂದ ಪ್ರಚೋದಿಸಲ್ಪಟ್ಟ ಖರದೂಷಣ, ತ್ರಿಶಿರ ಮತ್ತವರ ಅನುಚರರಾದ 14,000 ರಾಕ್ಷಸರನ್ನು ಯುದ್ಧದಲ್ಲಿ ಸಂಹರಿಸುತ್ತಾನೆ. ಇದನ್ನು ತಿಳಿದ ಲಂಕೇಶ್ವರನಾದ ರಾವಣನು ರಾಮನನ್ನು ವಂಚಿಸಿ ಸೀತೆಯನ್ನು ಅಪಹರಿಸಲು ಮಾರೀಚನ ಸಹಕಾರವನ್ನು ಕೋರುತ್ತಾನೆ. ಆದರೆ ಮಾರೀಚನು ರಾಮನ ಪರಾಕ್ರಮವನ್ನು ಬಲ್ಲವನಾದ್ದರಿಂದ ರಾವಣನ ಕೋರಿಕೆಯನ್ನು ತಿರಸ್ಕರಿಸುತ್ತಾನೆ. ಕೊನೆಗೆ ರಾವಣನ ಬೆದರಿಕೆಗೆ ಹೆದರಿ ಸಹಾಯ ಮಾಡಲು ಒಪ್ಪುತ್ತಾನೆ. ಅವರು ರಾಮಾಶ್ರಮದ ಬಳಿಗೆ ಹೋಗುತ್ತಾರೆ. ಮಾರೀಚನ ಮೂಲಕ ರಾಮ ಲಕ್ಷ್ಮಣರನ್ನು ಆಶ್ರಮದಿಂದ ದೂರ ಹೋಗುವಂತೆ ಮಾಡಿ ರಾವಣನು ಸೀತೆಯನ್ನು ಅಪಹರಿಸುತ್ತಾನೆ. ಮಾರ್ಗ ಮಧ್ಯದಲ್ಲಿ ಅಡ್ಡಬಂದ ಜಟಾಯುವನ್ನು ಗಾಯಗೊಳಿಸಿ ಲಂಕೆಗೆ ಹೋಗುತ್ತಾನೆ. ಜಟಾಯುವಿನಿಂದ ರಾವಣನು ಸೀತಾಪಹರಣವನ್ನ ಮಾಡಿದ್ದು ತಿಳಿದು ರಾಮನು ಶೋಕಸಂತಪ್ತನಾಗುತ್ತಾನೆ. ಜಟಾಯುವು ಮರಣ ಹೊಂದಲು ಅವನ ಅಂತ್ಯಕ್ರಿಯೆಯನ್ನು ನೆರವೇರಿಸಿ ಲಕ್ಷ್ಮಣನೊಡನೆ ಸೀತೆಯನ್ನು ಹುಡುಕುತ್ತಾ ಹೋಗುತ್ತಿದ್ದ ಶ್ರೀರಾಮನಿಗೆ ಕದಂಬ ಎಂಬ ರಾಕ್ಷಸನು ಎದುರಾಗುತ್ತಾನೆ. ಅವನನ್ನು ವಧಿಸಲು ಅವನು ಶಾಪಮುಕ್ತ ಗಂಧರ್ವನಾಗಿ ಸ್ವರ್ಗಕ್ಕೆ ಹೊರಟು ಹೋಗುತ್ತಾನೆ. ಹೋಗುವ ಮುನ್ನ ಶಬರಿ ಎಂಬ ತಾಪಸಿಯ ಬಳಿ ಹೋಗುವಂತೆ ಪ್ರಾರ್ಥಿಸುತ್ತಾನೆ. ಅದರಂತೆ ರಾಮ ಲಕ್ಷ್ಮಣರು ಶಬರಿಯ ಹತ್ತಿರ ಹೋಗುತ್ತಾರೆ. ಶಬರಿಯು ರಾಮನನ್ನು ಭಕ್ತಿಯಿಂದ ಪೂಜಿಸುತ್ತಾಳೆ. ಅಲ್ಲಿಂದ ಅವರಿಬ್ಬರು ಪಂಪಾ ಸರೋವರದ ಹತ್ತಿರ ಹೋಗುತ್ತಾರೆ. ಅಲ್ಲಿ ಹನುಮಂತನೆಂಬ ವಾನರನ ಪರಿಚಯವಾಗುತ್ತದೆ. ಅವನು ಅವರನ್ನು ತನ್ನ ಅರಸನಾದ ಸುಗ್ರೀವನ ಬಳಿಗೆ ಕರೆದುಕೊಂಡು ಹೋಗುತ್ತಾನೆ. ರಾಮನು ತನ್ನ ಸಕಲ ವೃತ್ತಾಂತವನ್ನು ಅವನಿಗೆ ತಿಳಿಸುತ್ತಾನೆ. ಸುಗ್ರೀವನು ಅಗ್ನಿ ಸಾಕ್ಷಿಯಾಗಿ ರಾಮನೊಡನೆ ಸಖ್ಯವನ್ನು ಬೆಳೆಸುತ್ತಾನೆ. ಸುಗ್ರೀವನು ತನ್ನಣ್ಣನಾದ ವಾಲಿಯೊಡನೆ ತನಗೆ ಬೆಳೆದ ವೈರವನ್ನ ದುಃಖಿಸುತ್ತಲೇ ವರ್ಣಿಸುತ್ತಾನೆ. ತಾನು ವಾಲಿಯನ್ನು ವಧಿಸುವುದಾಗಿ ರಾಮನು ಮಾತು ಕೊಡುತ್ತಾನೆ. ಆದರೆ ಸುಗ್ರೀವನಿಗೆ ರಾಮನ ಪರಾಕ್ರಮದ ಬಗ್ಗೆ ಸಂಶಯವಿರುತ್ತದೆ. ಸುಗ್ರೀವನು ತೋರಿಸಿದ ದುಂದುಬಿ ಎಂಬ ಭಯಂಕರ ರಾಕ್ಷಸನ ಬರವನ್ನು ರಾಮನು ತನ್ನ ಕಾಲಿನ ಹೆಬ್ಬೆರಳಿನಿಂದ ಮೀಟಿ 10 ಯೋಜನ ದೂರಕ್ಕೆ ಎಸೆಯುತ್ತಾನೆ. ಅಲ್ಲದೆ ತನ್ನ ಒಂದೇ ಅಸ್ತ್ರವನ್ನ ಪ್ರಯೋಗಿಸಿ 7 ತಾಲ ವೃಕ್ಷಗಳನ್ನು ತುಂಡರಿಸಿ ಅಲ್ಲೇ ಇದ್ದ ಬೆಟ್ಟವನ್ನು ಭೇದಿಸುತ್ತಾನೆ. ಆ ಅಸ್ತ್ರ ಮುಂದೆ ರಸಾತಲಕ್ಕೆ ಹೋಗಿ ಬೀಳುತ್ತದೆ. ಆಗ ಸುಗ್ರೀವನಿಗೆ ರಾಮನ ಪರಾಕ್ರಮದ ಮೇಲೆ ನಂಬಿಕೆ ಬರುತ್ತದೆ. ಅವನು ಕಿಷ್ಕಿಂಧೆಯಲ್ಲಿದ್ದ ವಾಲಿಯೊಡನೆ ಯುದ್ಧಕ್ಕೆ ಹೋಗುತ್ತಾನೆ. ಅವನ ಗರ್ಜನೆಯನ್ನು ಕೇಳಿ ವಾಲಿಯ ಹೆಂಡತಿಗೆ ಆಶಂಕೆ ಉಂಟಾಗುತ್ತದೆ. ವಾಲಿಯು ಅವಳನ್ನು ಸಮಾಧಾನಪಡಿಸಿ ಸುಗ್ರೀವನೊಡನೆ ಯುದ್ಧ ಮಾಡುತ್ತಾನೆ. ಆಗ ರಾಮನು ಒಂದೇ ಬಾಣದಿಂದ ವಾಲಿಯನ್ನು ವಧಿಸಿ ಸುಗ್ರೀವನಿಗೆ ಕಿಷ್ಕಿಂಧೆಯ ಪಟ್ಟ ಕಟ್ಟುತ್ತಾನೆ. ಸುಗ್ರೀವನು ಸೀತೆಯನ್ನು ಅನ್ವೇಷಿಸಲು ತನ್ನ ಸೈನಿಕರನ್ನು 10 ದಿಕ್ಕುಗಳಿಗೂ ಕಳುಹಿಸುತ್ತಾನೆ. ಬಲಿಷ್ಠನಾದ ಹನುಮಂತನಿಗೆ ಜಟಾಯುವಿನ ಅಣ್ಣನಾದ ಸಂಪಾತಿಯಿಂದ ಸೀತೆಯನ್ನು ಅಪಹರಿಸಿದ್ದು ರಾವಣ ಎಂಬ ವಿಷಯವು ತಿಳಿಯುತ್ತದೆ. ಹನುಮಂತನು ಸಮುದ್ರದ ಮೇಲೆ ಹಾರಿ ಲಂಕೆಗೆ ಹೋಗುತ್ತಾನೆ. ಅಲ್ಲಿ ಅಶೋಕವನದಲ್ಲಿ ಶೋಕತಪ್ತಳಾದ ಸೀತೆಯನ್ನು ಕಂಡು ಅವಳಿಗೆ ರಾಮನ ಉಂಗುರವನ್ನು ಕೊಟ್ಟು ಸಮಾಧಾನ ಪಡಿಸುತ್ತಾನೆ. ಅನಂತರ ಅಶೋಕವನದ ಹೆಬ್ಬಾಗಿಲನ್ನು ಮುರಿದು ಹಾಕಿ ಯುದ್ಧಕ್ಕೆ ಬಂದ 5 ಸೇನಾಪತಿಗಳನ್ನು, ಮಂತ್ರಿಗಳ 7 ಮಕ್ಕಳನ್ನು ಮತ್ತು ಅಕ್ಷಕುಮಾರನನ್ನು ಕೊಲ್ಲುತ್ತಾನೆ. ಕೊನೆಗೆ ಬ್ರಹ್ಮಾಸ್ತ್ರಕ್ಕೆ ಸಿಕ್ಕಿಬಿದ್ದಂತೆ ನಟಿಸಿ ರಾವಣನ ಆಸ್ಥಾನಕ್ಕೆ ಹೋಗುತ್ತಾನೆ. ಅನಂತರ ಅಶೋಕವನ ಒಂದನ್ನು ಬಿಟ್ಟು ಇಡೀ ಲಂಕಾನಗರವನ್ನೇ ಸುಟ್ಟು ಮರಳಿ ಬಂದು ತಾನು ಸೀತೆಯನ್ನು ಕಂಡ ವಿಷಯವನ್ನು ರಾಮನಿಗೆ ತಿಳಿಸುತ್ತಾನೆ. ಬಳಿಕ ರಾಮನು ಸುಗ್ರೀವನೊಡನೆ ಸಮುದ್ರ ತೀರಕ್ಕೆ ಬಂದು ಸೂರ್ಯನಂತೆ ಹೊಳೆಯುವ ಬಾಣಗಳಿಂದ ಸಮುದ್ರ ರಾಜನನ್ನು ಕಂಗೆಡಿಸುತ್ತಾನೆ. ಸಮುದ್ರ ರಾಜನು ಪ್ರತ್ಯಕ್ಷನಾಗಿ ತನ್ನ ಮೇಲೆ ಸೇತುವನ್ನು ಕಟ್ಟಲು ಅನುಮತಿಸುತ್ತಾನೆ. ಸುಗ್ರೀವನ ಆಜ್ಞೆಯಂತೆ ನಳನು ರಾಮ ಸೇತುವೆಯನ್ನು ಕಟ್ಟುತ್ತಾನೆ. ಆ ಸೇತುವಿನ ಮೂಲಕ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ರಾಮನು ಯುದ್ಧದಲ್ಲಿ ರಾವಣನನ್ನು ಸಂಹರಿಸುತ್ತಾನೆ. ಸೀತೆಯನ್ನು ಮರಳಿ ಪಡೆದರೂ ಅವಳನ್ನು ಸ್ವೀಕರಿಸಲು ಹಿಂಜರಿಯುತ್ತಾನೆ. ಆಗ ಸೀತೆಯು ಅಗ್ನಿ ಪ್ರವೇಶವನ್ನು ಮಾಡಿ ತನ್ನ ಪಾತಿವೃತ್ಯವನ್ನು ಪ್ರಮಾಣಿಸಿ ತೋರಿಸುತ್ತಾಳೆ. ದೇವತೆಗಳು, ದೇವರ್ಷಿಗಳು, ಸಕಲ ಜೀವಿಗಳು ರಾಮನನ್ನು ಅವನ ಅದ್ಭುತ ಕಾರ್ಯಗಳಿಗಾಗಿ ಅಭಿನಂದಿಸುತ್ತಾರೆ. ಅನಂತರ ರಾಮನು ವಿಭೀಷಣನಿಗೆ ಲಂಕೆಯಲ್ಲಿ ಪಟ್ಟ ಕಟ್ಟುತ್ತಾನೆ. ಯುದ್ಧದಲ್ಲಿ ಹತರಾದ ವಾನರನ್ನು ದೇವತೆಗಳ ವರದಿಂದ ಬದುಕಿಸುತ್ತಾನೆ. ಆಮೇಲೆ ಪುಷ್ಪಕ ವಿಮಾನದಲ್ಲಿ ಎಲ್ಲರೊಡನೆ ಕುಳಿತು ಭಾರದ್ವಾಜ ಆಶ್ರಮಕ್ಕೆ ಬರುತ್ತಾನೆ. ಅಲ್ಲಿಂದ
ಹನುಮಂತನನ್ನು ಅಯೋಧ್ಯೆಗೆ ಕಳುಹಿಸಿ ಭರತನಿಗೆ ತನ್ನ ಬರುವಿಕೆಯನ್ನು ತಿಳಿಸುತ್ತಾನೆ. ಅಲ್ಲಿ ತನ್ನ ಜಟೆಯನ್ನು ತೆಗೆದು ಸೋದರರಿಂದ ಪೂಜಿಸಲ್ಪಟ್ಟು ಸೀತೆಯೊಡನೆ ಪಟ್ಟವೇರುತ್ತಾನೆ. ರಾಮರಾಜ್ಯದಲ್ಲಿ ಪ್ರಜೆಗಳೆಲ್ಲ ಧಾರ್ಮಿಕರಾಗಿ ಸುಖ ಸಮೃದ್ಧರಾಗಿ ನಿರೋಗಿಗಳಾಗಿದ್ದಾರೆ. ಅಲ್ಲಿ ಮಕ್ಕಳ ಮರಣ, ಅಕಾಲ ಮರಣಗಳು ಎಂಬುದಿಲ್ಲ. ಸ್ತ್ರೀಯರೆಲ್ಲ ಮುತ್ತೈದೆಯರಾಗಿ ವೈಧವ್ಯ ದುಃಖಕ್ಕೆ ಒಳಗಾಗದೆ ಪತಿವ್ರತೆಯರಾಗಿದ್ದಾರೆ. ರಾಮನು 100 ಅಶ್ವಮೇಧಗಳನ್ನು ಆಚರಿಸಲಿರುವನು. 4 ವರ್ಣಗಳ ಜನರು ತಮ್ಮ ಕಾರ್ಯಗಳಲ್ಲಿ ನಿರತರಾಗಿರುವಂತೆ ನೋಡಿಕೊಳ್ಳುವನು. ರಾಮನು 11,000 ವರ್ಷಗಳವರೆಗೆ ರಾಜ್ಯಭಾರವನ್ನು ಮಾಡಿ ಸ್ವಧಾಮವಾದ ವೈಕುಂಠಕ್ಕೆ ತೆರಳುವನು. ಈ ರಾಮಾಯಣವು ಅತ್ಯಂತ ಪವಿತ್ರವಾದದ್ದು, ವೇದಕ್ಕೆ ಸಮಾನವಾದದ್ದು. ಈ ಚರಿತ್ರೆಯನ್ನು ಪಠಿಸುವವನು ತನ್ನ ಪಾಪಗಳಿಂದ ಮುಕ್ತನಾಗುತ್ತಾನೆ. ಇದು ಆಯುರ್ವರ್ಧಕ. ಇದರ ಪಾರಾಯಣದಿಂದ ಮನುಷ್ಯನು ಸಕಲ ಸಾಂಸಾರಿಕ ಸುಖಗಳನ್ನು ಅನುಭವಿಸಿ ಪರಲೋಕದಲ್ಲಿ ಸದ್ಗತಿಯನ್ನು ಪಡೆಯುವನು. ನಾರದ ಮಹರ್ಷಿಗಳಿಂದ ಸಂಕ್ಷಿಪ್ತವಾಗಿ ರಾಮಚರಿತೆಯನ್ನು ಕೇಳಿದ ವಾಲ್ಮೀಕಿಗಳು ತಮ್ಮ ಶಿಷ್ಯರೊಂದಿಗೆ ದೇವರ್ಷಿಗಳನ್ನು ಪೂಜಿಸಿದರು. ಅನಂತರ ನಾರದರು ಆಕಾಶ ಮಾರ್ಗವಾಗಿ ಹೊರಟು ಹೋದ ನಂತರ ವಾಲ್ಮೀಕಿಗಳು ಸ್ನಾನಕ್ಕಾಗಿ ತಮಸಾ ನದಿಯ ಕಡೆಗೆ ನಡೆದರು. ಭಾರದ್ವಾಜ ಶಿಷ್ಯನು ಅವರ ಜೊತೆ ಸ್ನಾನಕ್ಕಾಗಿ ನಡೆದನು. ಅವರು ತಮಸೆಯ ತಿಳಿಯಾದ ನೀರನ್ನು ನೋಡಿ ಶಿಷ್ಯನಿಗೆ ಹೇಳಿದರು, ಮಗು ಭಾರದ್ವಾಜ, ತಮಸೆಯ ನೀರನ್ನು ನೋಡು, ಸಜ್ಜನರ ಮನಸ್ಸಿನಂತೆ ಅದೆಷ್ಟು ಸ್ವಚ್ಛವಾಗಿದೆ ಎಂದರು. ಶಿಷ್ಯನು ಕೊಟ್ಟ ನಾರು ಬಟ್ಟೆಗಳನ್ನು ತೆಗೆದುಕೊಂಡು ಅಲ್ಲೇ ಸ್ವಲ್ಪ ಅಡ್ಡಾಡಿಕೊಂಡು ಬರೋಣವೆಂದು ಹೋದರು. ಮಲ್ಲೊಂದು ಮರದಲ್ಲಿ ಕಲರವವನ್ನು ಮಾಡುತ್ತಿದ್ದ ಕ್ರೌಂಚ ದಂಪತಿಗಳನ್ನು ಕಂಡು ಮೋದಗೊಂಡರು. ಆದರೆ ಅದೇ ಕಾಲದಲ್ಲಿ ಅಲ್ಲೇ ಮರೆಯಾಗಿ ಅಡಗಿ ನಿಂತಿದ್ದ ಬೇಡನೊಬ್ಬನು ಗಂಡು ಕ್ರೌಂಚವನ್ನು ಬಾಣದಿಂದ ಹೊಡೆದು ಉರುಳಿಸಿದನು. ಹೆಣ್ಣು ಕ್ರೌಂಚವು ಅತಿ ದೀನವಾಗಿ ವಿಲಪಿಸಿತು. ಅದನ್ನು ನೋಡಿದ ವಾಲ್ಮೀಕಿಗಳು ಶೋಕಾಕುಲರಾದರು. ಸಾತ್ವಿಕ ಕ್ರೋಧದಿಂದ ಅವರು ಬೇಡನನ್ನು ಶಪಿಸಿಯೇ ಬಿಟ್ಟರು. ಎಲೆ ಬೇಡನೇ, ಕ್ರೌಂಚಗಳ ಜೋಡಿಯಲ್ಲಿ ಕಾಮ ಮೋಹಿತವಾದ ಗಂಡನ್ನು ಹೊಡೆದು ಬೀಳಿಸಿದ ನೀನು ಶಾಶ್ವತವಾಗಿ ದುರ್ಗತಿಯನ್ನು ಹೊಂದುವೆ. ಇಷ್ಟು ಮಾತುಗಳು ಬಾಯಿಂದ ಶ್ಲೋಕ ರೂಪದಲ್ಲಿ ಬಂದವು. ಇದರಿಂದ ವಾಲ್ಮೀಕಿಗಳು ವಿಸ್ಮಯಗೊಂಡರು. ಅವರು ಶಿಷ್ಯನಿಗೆಂದರು, ಮಗು, ನನ್ನ ಮಾತುಗಳು 4 ಪಾದಗಳ ಶ್ಲೋಕ ರೂಪದಲ್ಲಿವೆ. 4 ಪಾದಗಳಲ್ಲೂ ಅಕ್ಷರಗಳು ಸಮವಾಗಿವೆ. ತಂತಿಯ ವಾದ್ಯದಲ್ಲಿ ಹಾಡಲು ಯೋಗ್ಯವಾಗಿವೆ. ಶೋಕಾರ್ತನಾದ ನನ್ನ ಈ ಮಾತುಗಳು ಶ್ಲೋಕವೇ ಆಗಿರಲಿ. ಶಿಷ್ಯನು ಸಂತಸದಿಂದ ಗುರುಗಳ ಮಾತನ್ನು ಅನುಮೋದಿಸಿದನು. ಅವರು ಸ್ನಾನವನ್ನು ಮುಗಿಸಿ ಆಶ್ರಮಕ್ಕೆ ಬಂದು ನಿತ್ಯ ಆಹ್ನಿಕವನ್ನು ಮುಗಿಸಿ ಶಿಷ್ಯರಿಗೆ ಪುಣ್ಯಕಥೆಗಳನ್ನು ಹೇಳಲು ಆರಂಭಿಸಿದರು. ಆದರೂ ಅವರ ಮನಸ್ಸು ತಮ್ಮ ಬಾಯಿಂದ ನಿರೀಕ್ಷಿತವಾಗಿ ಬಂದ ಶ್ಲೋಕವನ್ನೇ ಕುರಿತು ಧ್ಯಾನಿಸುತ್ತಿತ್ತು. ಋಷಿಗಳು ಆಗ ಆಗಮಿಸಿದ ಬ್ರಹ್ಮನನ್ನು ಸ್ವಾಗತಿಸಿ ಯಥಾವಿಧಿ ಪೂಜಿಸಿದರು. ಪ್ರಸನ್ನನಾದ ಬ್ರಹ್ಮನು ಋಷಿಗಳನ್ನು ಕುಳಿತುಕೊಳ್ಳುವಂತೆ ಹೇಳಿದನು. ಆಗಲೂ ವಾಲ್ಮೀಕಿಗಳು ತಮ್ಮ ಶ್ಲೋಕವನ್ನೇ ಗುನುಗುಣಿಸುತ್ತಿದ್ದರು. ಆಗ ಬ್ರಹ್ಮನ ಮುಗುಳ್ನಕ್ಕೂ ಹೇಳಿದನು, ಮುನಿಯೇ, ನಿನ್ನ ಬಾಯಿಯಿಂದ ಬಂದಿರುವುದು ಶ್ಲೋಕ ಎನ್ನುವುದರಲ್ಲಿ ಸಂಶಯವಿಲ್ಲ. ನನ್ನ ಇಚ್ಛೆಯಿಂದಲೇ ಅದು ನಿನ್ನ ಮುಖದಿಂದ ಪ್ರಕಟವಾಗಿದೆ. ನೀನು ನಾರದರಿಂದ ಕೇಳಿದ ಶ್ರೀರಾಮಚರಿತ್ರೆಯನ್ನು ಕಾವ್ಯರೂಪದಲ್ಲಿ ರಚಿಸು. ಈ ಚರಿತೆಯನ್ನು ರಚಿಸುವ ಪುಣ್ಯ ಕಾವ್ಯದಲ್ಲಿ ಯಾವ ಸುಳ್ಳೂ ಇರುವುದಿಲ್ಲ. ಎಲ್ಲಿಯವರೆಗೆ ಭೂಮಿಯಲ್ಲಿ ಪರ್ವತಗಳು ನದಿಗಳು ಇರುವವೋ ಅಲ್ಲಿಯವರೆಗೂ ನಿನ್ನ ರಾಮಾಯಣವು ಪ್ರಚಾರದಲ್ಲಿ ಇರುವುದು. ಎಲ್ಲಿಯ ತನಕ ರಾಮಾಯಣ ಇರುವುದೋ ಅಲ್ಲಿಯ ತನಕ ನೀನು ನನ್ನ ಲೋಕದಲ್ಲೂ ಮೇಲು ಕೆಳಗೂ ವಾಸಿಸುತ್ತಿರುವೆ. ಹೀಗೆಂದು ಬ್ರಹ್ಮನು ಅಂತರ್ಧಾನವನ್ನು ಹೊಂದಿದನು. ಈ ಅದ್ಭುತ ಘಟನೆಯಿಂದ ಎಲ್ಲರೂ ವಿಸ್ಮಿತರಾದರು. ಗುರುಗಳು ಶಾಪವೆಂದು ಉಚ್ಚರಿಸಿದ ಶ್ಲೋಕವನ್ನು ಶಿಷ್ಯರು ಮೇಲಿಂದ ಮೇಲೆ ಹಾಡಿದರು. ವಾಲ್ಮೀಕಿಗಳಿಗೆ ಇಂತಹ ಶ್ಲೋಕಗಳಿಂದಲೇ ಸಂಪೂರ್ಣ ರಾಮಾಯಣವನ್ನು ರಚಿಸಬೇಕು ಎಂದು ಅನಿಸಿತು. ಮನೋಹರವಾದ ಪದಗಳಿಂದ ವ್ಯಾಕರಣಬದ್ಧ ಸಂಧಿ ಸಮಾಸಗಳಿಂದ ಕೂಡಿದ ಕಾವ್ಯದಲ್ಲಿ ರಘುವರನ ಚರಿತೆ, ದಶಶಿರನ ವಧೆಯ ವಸ್ತುಗಳು ಇರಬೇಕು ಎಂದು ಲೆಕ್ಕ ಹಾಕಿದರು. ನಾರದರು ರಾಮಕಥೆಯನ್ನು ವಾಲ್ಮೀಕಿಗಳಿಗೆ ಹೇಳಿದ ಕಾಲದಲ್ಲಿ ರಾಮನು ಪಟ್ಟಾಭಿಷಿಕ್ತನಾಗಿ ರಾಜ್ಯವಾಳುತ್ತಿದ್ದನು. ಈ ಕಾಲದಲ್ಲಿ ವಾಲ್ಮೀಕಿಗಳು ರಾಮಾಯಣವನ್ನು ರಚಿಸಿದ್ದು. 24,000 ಶ್ಲೋಕಗಳಿಂದ ಕೂಡಿತ್ತು ರಾಮಾಯಣ. ಮೊದಲು ರಾಮ ಪಟ್ಟಾಭಿಷೇಕದವರೆಗೆ 6 ಕಾಂಡಗಳ ರಚನೆಯಾಯಿತು. ಅನಂತರ 7ನೆಯ ಕಾಂಡ ರಚಿಸಲ್ಪಟ್ಟಿತು. ಈ ಕಾವ್ಯವನ್ನು ಮಧುರವಾಗಿ ಹಾಡಬಲ್ಲವರನ್ನು ವಾಲ್ಮೀಕಿಗಳು ಅರಸುತ್ತಿದ್ದರು. ಆಗ ಲವಕುಶರೆಂಬ 2 ಆಶ್ರಮದ ಬಾಲಕರು ಅವರ ಕಣ್ಣಿಗೆ ಬಿದ್ದರು. ಅವರಿಬ್ಬರು ರಾಜಪುತ್ರರು, ವೇದಾಧ್ಯಯನ ಮಾಡಿದ್ದವರು, ಮಧುರ ಕಂಠವುಳ್ಳವರು. ಅವರಿಗೆ ಇಡೀ ಕಾವ್ಯವನ್ನು ಹೇಳಿಕೊಟ್ಟರು. ಈ 2 ಬಾಲಕರು ಬೇರೆ ಯಾರೂ ಅಲ್ಲ,
ಶ್ರೀರಾಮನ ಮಕ್ಕಳೇ ಆಗಿದ್ದರು. ಬಲು ಚಲುವರಾಗಿದ್ದರು. ಆ ಮಕ್ಕಳು ರಾಮನ ಪ್ರತಿಬಿಂಬದಂತೆ ಇದ್ದರು. ಅವರು ಇಡೀ ಕಾವ್ಯವನ್ನು ಕಂಠಸ್ಥಗೊಳಿಸಿದರು. ಆ ಕಾವ್ಯದಲ್ಲಿ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ಭಯಾನಕ, ವೀರ, ಭೀಭತ್ಸ, ಅದ್ಭುತ, ಶಾಂತ ಎಂಬ 9 ರಸಗಳು ಹದವಾಗಿ ಮಿಳಿತವಾಗಿದ್ದವು. ಸಂಗೀತದಲ್ಲೂ ನಿಷ್ಣಾತರಾಗಿದ್ದ ಆ ಬಾಲಕರು ಋಷಿಗಳ, ಬ್ರಾಹ್ಮಣರ, ಸತ್ಪುರುಷರ ಸಭೆಗಳಲ್ಲಿ ಅದನ್ನು ಮಧುರವಾಗಿ ಹಾಡುತ್ತಿದ್ದರು. ಅದನ್ನು ಕೇಳಿದವರೆಲ್ಲ ಆನಂದ ಭಾಷ್ಪವನ್ನು ಸುರಿಸುತ್ತಿದ್ದರು. ಸಾಧು ಸಾಧು ಎಂದು ಹೊಗಳುತ್ತಿದ್ದರು. ಲವಕುಶರು ಹೀಗೆ ಅಲ್ಲಿ ಇಲ್ಲಿ ಇಲ್ಲಿ ಹಾಡುತ್ತಾ ಹಾಡುತ್ತಾ ಅಯೋಧ್ಯೆಯ ಮಾರ್ಗಕ್ಕೂ ತಲುಪಿದರು. ಅಕಸ್ಮಾತ್ ಅವರು ಶ್ರೀರಾಮನ ದೃಷ್ಟಿಗೂ ಬಿದ್ದರು. ಅವನು ಅವರನ್ನು ಅರಮನೆಗೆ ಕರೆಯಿಸಿ ಸಮ್ಮಾನಿಸಿದನು. ಅವರು ಹಾಡಿದ ಶ್ಲೋಕಗಳನ್ನು ತನ್ನ ತಮ್ಮಂದಿರ ಮುಂದೆ ಬಹುವಾಗಿ ಪ್ರಶಂಸಿಸಿದನು. ಅಲ್ಲದೆ ಆ ಮಧುರ ಕಾವ್ಯವನ್ನು ತನ್ನ ಆಸ್ಥಾನದಲ್ಲಿ ಎಲ್ಲರ ಮುಂದೆ ಹಾಡುವಂತೆ ಕೇಳಿಕೊಂಡನು. ಆಗ ಆ ಬಾಲಕರು ಹಾಡಲಾರಂಭಿಸಿದರು. ಎಂಬಲ್ಲಿಗೆ 1ನೇ ಅಧ್ಯಾಯ ಮುಗಿಯಿತು. ಜೈ ಶ್ರೀರಾಮ್. ತಪ್ಪಿದ್ದರೆ ಕ್ಷಮಿಸಿ. ನಾಳೆಯಿಂದ ಬಾಲಕಾಂಡ.